ಕೇಳುಗರೆ ನಮಸ್ಕಾರ. ಮನುಷ್ಯ ಬಹಳ ಸಂತೋಷವಾಗಿರೋದಕ್ಕೆ ಯಾವಾಗಲೂ ಪ್ರಯತ್ನ ಪಡ್ತಾನೆ ಇರ್ತಾರೆ. ಈ ಸಂತೋಷ ಅಂದ್ರೆ ಏನು? ಅವನು ಯಾಕೆ ಯಾವಾಗಲೂ ಕೂಡ ಆ, ಕಷ್ಟದಲ್ಲೇ ತೊಳಲಾಡ್ತಿರ್ತಾನೆ? ಯಾರು ಈ ಭೂಮಿ ಮೇಲೆ ಸಂತೋಷವಾಗಿದ್ದಾರೆ ಹೇಳಿ? ಯಾರು ಈ ಭೂಮಿ ಮೇಲೆ ತೃಪ್ತಿಯಿಂದ ಅದರ ಹೇಳಿ? ಯಾಕಂದ್ರೆ ಈ ಸಂತೋಷ ಅಂತಕ್ಕಂಥದ್ದು, ಖುಷಿ ಅಂತಕ್ಕಂಥದ್ದು, ಹ್ಯಾಪಿನೆಸ್ ಅಂತಕ್ಕಂಥದ್ದು ಇದು ಬಹಳ ಕ್ಷಣಿಕವಾಗಿರ್ತಕ್ಕಂಥದ್ದು. ಒಂದು ಝಲಕ್ ಹೀಗೆ ಬರುತ್ತೆ, ಮತ್ತೆ ಹೀಗೆ ಹೊರಟು ಹೋಗ್ಬಿಡುತ್ತೆ. ಆದರೆ ಯಾವಾಗಲೂ ದುಃಖನೂ ಕೂಡ ಇರೋದಿಲ್ಲ. ದುಃಖದ ಹಿಂದೆ ಸುಖ ಇರುತ್ತೆ, ಸುಖದ ಹಿಂದೆ ದುಃಖ ಇರುತ್ತೆ. ಆದರೆ ಯಾವಾಗಲೂ ನಾವು ನಗ್ತಾ ಇರಬೇಕು, ಕೆಟ್ಟದ್ದನ್ನು ರಿಸೀವ್ ಮಾಡ್ತಾ ಇರಬೇಕು. ನಿಂದಕರಿರಬೇಕು ಹಂದಿಯಂಗ ಅಂತಾರೆ. ಯಾಕಂದರೆ ನಾವು ಒಳ್ಳೆಯವರಾಗಬೇಕಾದ್ರೆ ನಮ್ಮ ಸುತ್ತಲೂ ನಮಗೆ ಕೇಳು ಬಯಸ್ತಾ ಇರ್ತಕ್ಕಂಥವ್ರು ಇದ್ದೇ ಇರ್ತಾರೆ. ಮತ್ತು ನಮ್ಮನ್ನು ಕುಟುಕಿ, ನಮ್ಮನ್ನು ಮನಸ್ಸನ್ನು ಕೆರಳಿಸಿ, ನಮ್ಮನ್ನು ಬಹಳ ಕೋಪಕ್ಕೆ ತುತ್ತು ಮಾಡ್ತಕ್ಕಂಥ ಜನರು ಕೂಡ ನಮ್ಮ ಸುತ್ತಲೂ ಇರ್ತಾರೆ. ಆ ಜನರು ನಮ್ಮನ್ನು ಟಾರ್ಗೆಟ್ ಮಾಡ್ತಾರೆ. ಹಾಗಾಗಿ ನಾವು ಟಾರ್ಗೆಟ್ ಆಗದೆ ತಾಳ್ಮೆಯಿಂದ ಇರಬೇಕು. ಆದರೆ ಮನುಷ್ಯ, ಯಾಕಂದ್ರೆ ಮನುಷ್ಯನೇ ತಾನೆ, ಅವನು ಒಂದು ಮನಸ್ಸಿರುತ್ತೆ. ಆ ತಾಳ್ಮೆ ಎಷ್ಟು ಹೊತ್ತಿರುತ್ತೆ ಮನುಷ್ಯನಿಗೆ? ಭಾಳ ಮೊಮೆಂಟ್ರಿ. ಯಾಕಂದರೆ ಬುದ್ಧನಿಗಿದ್ದಂಥ ತಾಳ್ಮೆ, ಸ್ವಾಮಿ ವಿವೇಕಾನಂದನಿಗೆ ಇದ್ದಂಥ ತಾಳ್ಮೆ, ರಾಮಕೃಷ್ಣ ಪರಮಹಂಸರಿಗೆ ಇದ್ದಂಥ ತಾಳ್ಮೆ ನಾವು ಜನಸಾಮಾನ್ಯರು. ಹಾಗಾಗಿ ನಮಗೆ ಆ ತಾಳ್ಮೆ ಬರೋದಕ್ಕೆ ಸಾಧ್ಯವೇ ಇಲ್ಲ. ಈ ಸುಖ ದುಃಖ ಇವೆಲ್ಲವೂ ಕೂಡ ಒಂದೇ ನಾಣ್ಯದ ಎರಡು ಮುಖಗಳು. ಒಮ್ಮೆ ಸುಖ ಬರುತ್ತೆ, ಒಮ್ಮೆ ದುಃಖ ಬರುತ್ತೆ. ಒಮ್ಮೊಮ್ಮೆ ತೀವ್ರತೆಗೆ ಮನುಷ್ಯ ಖಿನ್ನತೆಗೆ ಹೋಗ್ತಾನೆ. ಈ ಎಲ್ಲವುದರ ನಡುವೆ ಮನುಷ್ಯನ ಬದುಕು ಒಂದು ವಿಚಿತ್ರವಾಗಿರ್ತಕ್ಕಂಥ ಒಂದು ಸಂಕೀರ್ಣ ವ್ಯವಸ್ಥೆಯನ್ನು ತಲುಪಿದೆ ಅಂತಕ್ಕಂಥದ್ದು. ಯಾಕಂದರೆ ಇವತ್ತಿನ ಈ ಯುಗ ಏನಿದೆಯಲ್ಲ, ಇದು ಭಾಳಷ್ಟು ಕಾಂಪಿಟೇಟಿವ್ ಯುಗ, ಈ ಸ್ಪರ್ಧೆ ಇರ್ತಕ್ಕಂಥ ಯುಗ. ಮತ್ತು ಬೇಕು ಬರೀ ಬೇಕು ಅಂತಕ್ಕಂಥದ್ದೇ ಯುಗ. ಬೇಡ ಅಂತಕ್ಕಂಥವ್ರು ಯಾರೂ ಇಲ್ಲ ಈ ಭೂಮಿ ಮೇಲೆ. ಎಲ್ಲರಿಗೂ ದುಡ್ಡು ಬೇಕು, ಎಲ್ಲರಿಗೂ ಹಣ ಬೇಕು, ಎಲ್ಲರಿಗೂ ಆಸ್ತಿ ಬೇಕು, ಎಲ್ಲರಿಗೂ ಎಲ್ಲ ಬೇಕು. ಹಾಗಾಗಿ ನಮಗೆ ನಗು ಬೇಕು, ನಮಗೆ ನೆಮ್ಮದಿ ಬೇಕು, ನಮಗೆ ತಾಳ್ಮೆ ಬೇಕು, ನಮಗೆ ಶಾಂತಿ ಬೇಕು. ನಾವು ಮನುಷ್ಯರಾಗಬೇಕು. ನಮ್ಮ ಹಿಂದಿಂದನ್ನು ಕೆದಕ್ಕೊಂತ ಅವಾಗೀಗೆ ಈಗೀಗೆ ಆಗೀಗೆ ಅಂತ ಹೇಳೋದನ್ನು ಬಿಟ್ಟು ಮನುಷ್ಯನ ಬದುಕಬೇಕು ಮತ್ತು ಬದುಕೋದಕ್ಕೆ ಬಿಡಬೇಕು. ಇದನ್ನು ನಾವೆಲ್ಲರೂ ಕಲಿತ್ರೆ ನಾವೆಲ್ಲರೂ ಕೂಡ ಭಾಳ ಸಂತೋಷದಿಂದ ಇರ್ತೀವಿ. ನಮಸ್ಕಾರ.